ಅಶೋಕ್ ಗೆಹ್ಲೋಟ್ ಅವರ ರಿಯಾಕ್ಷನ್ ಅನ್ನು ಗಮನಿಸ್ತಾ ಇದ್ದೀವಿ. ಭಾರಿ ಹಿನ್ನಡೆ ಬೆನ್ನಲ್ಲೇ ಅವರು ಟ್ವೀಟ್ ಮಾಡಿದ್ದಾರೆ. ನಿರಾಶಾದಾಯಕ ಫಲಿತಾಂಶ ಇದು. ಬಿಹಾರದ ಚುನಾವಣೆಯ ಕಾಂಗ್ರೆಸ್ ಉಸ್ತುವಾರಿಯಾಗಿದ್ರು ಅಶೋಕ್ ಗೆಹ್ಲೋಟ್ ಅವರು. ಮಹಿಳೆಯರಿಗೆ ನೀಡಲಾದಂತಹ 10,000 ರೂಪಾಯಿಯ ಪರಿಣಾಮ ನಾವು ಇಂಥದ್ದೊಂದು ಹೀನಾಯ ಪರ್ಫಾರ್ಮೆನ್ಸ್ ನಮ್ದಾಯಿತು ಅಥವಾ ಅವ್ರದ್ದು ಪರ್ಫಾರ್ಮೆನ್ಸ್ ಚೆನ್ನಾಗಾಯಿತು ಅಂತ ಹೇಳಿದ್ದಾರೆ ಅಶೋಕ್ ಗೆಹ್ಲೋಟ್. 10,000 ರೂಪಾಯಿ ಚುನಾವಣೆ ಘೋಷಣೆ ಆಗುವುದಕ್ಕೂ ಮೊದಲು ಸುಮಾರು 1 ಕೋಟಿ ಮಹಿಳೆಯರ ಅಕೌಂಟ್ಗೆ ಮುಖ್ಯಮಂತ್ರಿ ರೋಜ್ಗಾರ್ ಯೋಜನೆಯ ಅಡಿಯಲ್ಲಿ ಹಣವನ್ನು ಹಾಕಲಾಗುತ್ತೆ. 10,000 ತಲಾ 10,000 ರೂಪಾಯಿ ಹಾಕಲಾಗುತ್ತೆ. ಆ 10,000 ರೂಪಾಯಿ ಬಿಹಾರ ಚುನಾವಣಾ ಫಲಿತಾಂಶದಲ್ಲಿ ಬಹಳ ದೊಡ್ಡ ಪಾತ್ರವನ್ನ ವಹಿಸಿದೆ ಅನ್ನೋದು ವಿಪಕ್ಷಗಳು ಮಾಡ್ತಾ ಇರುವಂತಹ ಆರೋಪ, ಜೊತೆಗೆ ರಾಜಕೀಯ ವಿಶ್ಲೇಷಕರು ಮಾಡ್ತಾ ಇರುವಂತಹ ಚರ್ಚೆ ಕೂಡ ಹೌದು. ಸದ್ಯದ ನಂಬರ್ಸ್ನ ಗಮನಿಸ್ತಾ ಇದ್ದೀರಿ. 192 ಕ್ಷೇತ್ರದಲ್ಲಿ ಎನ್ಡಿಎ ಮೈತ್ರಿಕೂಟ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಮಹಾಗಠಬಂಧನ್ ಕೇವಲ 47 ಕ್ಷೇತ್ರಗಳಿಗೆ ಸೀಮಿತ ಆಗಿದೆ. ಕಳೆದ ಬಾರಿಗಿಂತ ಅತ್ಯಂತ ಪೋರ್ ಆದಂತಹ ಪರ್ಫಾರ್ಮೆನ್ಸ್. ಇನ್ನು ವೈಯಕ್ತಿಕವಾಗಿ ಜೆಡಿಯು 75 ವಿಧಾನಸಭಾ ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಬಿಜೆಪಿ 86 ವಿಧಾನಸಭಾ ಕ್ಷೇತ್ರದಲ್ಲಿ. ಬಿಹಾರದಲ್ಲಿ ಬಿಜೆಪಿ ಅತಿ ದೊಡ್ಡ ಪಕ್ಷವಾಗಿ ಹೊರಹೊಮ್ಮಿದೆ. 86 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಳ್ಳುವ ಮೂಲಕ ಲೋಕ್ ಜನಶಕ್ತಿ ಪಾರ್ಟಿ ಚಿರಾಗ್ ಪಾಸ್ವಾನ್ ಅವರ ಪಕ್ಷ ಕಳೆದ ಬಾರಿ ಕೇವಲ 1 ಸೀಟನ್ನ ಗೆದ್ದಿದ್ರು. ಈ ಬಾರಿ ಸ್ಪರ್ಧೆ ಮಾಡಿದ್ದಂತಹ 29 ವಿಧಾನಸಭಾ ಕ್ಷೇತ್ರಗಳಲ್ಲಿ 22ರಲ್ಲಿ ಚಿರಾಗ್ ಪಾಸ್ವಾನ್ ಅವರ ಎಲ್ಜೆಪಿ ಗೆದ್ದು ಬೀಗಿದೆ, ಮುನ್ನಡೆಯನ್ನ ಕಾಯ್ದುಕೊಂಡಿದೆ. ಇನ್ನು ಇತರರು 4 ವಿಧಾನಸಭಾ ಕ್ಷೇತ್ರದಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ಮಹಾಗಠಬಂಧನ್ನ ಪಕ್ಷಗಳ ನಂಬರ್ಸ್ ಏನು ಅಂತ ನೋಡ್ತಾ ಇದ್ದೀರಿ. ಆರ್ಜೆಡಿ ಕಳೆದ ಬಾರಿ 75, ಈ ಬಾರಿ 34. ಕಾಂಗ್ರೆಸ್ ಕಳೆದ ಬಾರಿ 19, ಈ ಬಾರಿ 61 ಕ್ಷೇತ್ರದಲ್ಲಿ ಸ್ಪರ್ಧೆ ಮಾಡಿದ್ದಾರೆ. ಅದು ಗುದ್ದಾಟವಾಡಿ 61 ಕ್ಷೇತ್ರಗಳನ್ನ ತಗೊಂಡ್ರು, ಗೆದ್ದಿರೋದು 3ರಲ್ಲಿ ಅಥವಾ ಮುನ್ನಡೆಯನ್ನ ಕಾಯ್ದುಕೊಂಡಿರೋದು 3ರಲ್ಲಿ. ಲೆಫ್ಟ್ ಪಾರ್ಟೀಸ್ ಕೇವಲ 9 ಕ್ಷೇತ್ರಗಳಲ್ಲಿ ಮುನ್ನಡೆಯನ್ನ ಕಾಯ್ದುಕೊಂಡಿದ್ದಾರೆ. ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ.